Hi guys, welcome back to my channel Hita Vlogs. So ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಹಾಯ್ ಹೇಳು. ಹಾಯ್. ಇವಾಗ ಇಲ್ಲಿ ಪೂಜೆ ಮಾಡಕ್ಕೆ ನಿಲ್ಸಿದ್ದೀವಿ. ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸ್ ಇದು, ಇಲ್ಲಿಂದ ಟರ್ನಿಂಗ್ ಇರುತ್ತೆ, ಇಲ್ಲಿಂದ ಹೋಗಬೇಕು. ದೇವಸ್ಥಾನದ ಹತ್ರ ಹೋದ್ಮೇಲೆ ಸೊ ಈಗ ಒಂದವೇ ಹೋಗ್ತಾ ಇದ್ದೀವಿ ಗಾಯ್ಸ್, ಟರ್ನಿಂಗ್ ಹತ್ರ. ಹೀಗಿದೆ, ಅಪ್ಪ ಡ್ರೈವ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದೀವಿ. ಆನೆಗೀನೆ ಬರ್ದೇ ಇದ್ರೆ ಸಾಕು, ಫುಲ್ಲು ಊರೆಲ್ಲ ಕಾಣಿಸುತ್ತೆ ನೋಡಿ. ತೋರಿಸ್ತೀನಿ, ಫುಲ್ಲು ದೇವಸ್ಥಾನದಿಂದ ಬರ್ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಎಲ್ಲ ಹೇಗೆ ಕಾಣಿಸುತ್ತೆ, ಹೇಗಿರುತ್ತೆ ಅಂತ. ಈ ಕಡೆ ಬಂದರೆ ಫುಲ್ಲು ಎಲ್ಲ ಹಸಸ್ರವಾಗಿ ಚೆನ್ನಾಗಿರುತ್ತೆ. ಫುಲ್ಲು ಮಳೆ ಎಲ್ಲ ಹುಯ್ದ್ಬಿಟ್ಟು ಇವಾಗ ಇನ್ನೂ ಜಾಸ್ತಿ ಗ್ರೀನರಿ ಆಗಿದೆ ಗೈಸ್. ಅದೇ ಬೆಳಗ್ಗೆ ಮಾರ್ನಿಂಗ್ 9 o'clock 8 o'clock ಎಲ್ಲ ಬಂದರೆ ಫುಲ್ಲು ಫಾಗ್ ತುಂಬ್ಕೊಂಡಿರುತ್ತೆ, ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ನಾವು ಬೆಳಗ್ಗೆ ಬರೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಆಗಿಲ್ಲ. ಹಿಂಗಿದ್ರೂ ಇಲ್ಲಿ ಫಸ್ಟ್ ಪೂಜೆ ಮಾಡೋದೇನೆ 11 o'clockಗೆ, ಸೆಕೆಂಡ್ ಪೂಜೆ 1 o'clock ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಲೇಟಾಗಿ ಬಿಟ್ವಿ. ಸೊ ಗಾಯ್ಸ್ ಬಂದ್ವಿ, ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಕ್ಲೈಮೇಟ್ ಎಲ್ಲ. ಇನ್ನೇನು ಒಂದು ಸ್ವಲ್ಪ ಹೊತ್ತಲ್ಲಿ ಮಳೆ ಬರುತ್ತೆ ಅಂತ ಅನ್ಕೊಂತೀನಿ. ನನಗೊಂಥರ ವ್ಲಾಗ್ ಮಾಡೋಕ್ಕೆ ತುಂಬ ಖುಷಿ ಆಗ್ತೈತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಹೋಗ್ತಾ ಇದ್ದಾರೆ, ಹೋಗ್ತಾ ಇದ್ದೀವಿ, ಫುಲ್ಲು ಗಾಳಿ ಬರ್ತಾ. ಪೂಜೆ ಎಲ್ಲ ಆಯಿತು. ಇದು ಆ್ಯಕ್ಚುಲಿ ನಮ್ಮ ಪ್ರಾಪರ್ ನಮ್ಮಮ್ಮ ನೋಡಿ ಗೈಸ್ ಏನು ಹೇಳ್ತವ್ರು, ಗ್ರಾಮರ್ ಮಿಸ್ಟೇಕ್ ಮಾಡಿದ್ದಕ್ಕೆ, ಅದಕ್ಕೆ ಅದು ಆಲ್ರೆಡಿ ಕಟ್ ಮಾಡಿಬಿಟ್ಟೆ. ಇದು ಆ್ಯಕ್ಚುಲಿ ಒಂದು ಪ್ರಾಪರ್ ಮನೆ ದೇವರು ನಮ್ಮದು. ಇವಾಗ ಒಳಗಡೆ ಅಷ್ಟು ಚೆನ್ನಾಗಿ ನನಗೆ ವ್ಲಾಗ್ ಮಾಡೋಕ್ಕಾಗಲ್ಲ, ಬಿಕಾಸ್ ಜನ ಎಲ್ಲ ಇದ್ದರು. ಸೊ ಪೂಜೆ ಎಲ್ಲ ಮಾಡ್ತಾಯಿದ್ರು. ಅದು ಜಸ್ಟ್ ಕ್ಲಿಪ್ಪಿಂಗ್ಸ್, ದೇವ್ರದ್ದು ಪೂಜೆ ಮಾಡೋದೊಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ, ಅದನ್ನು ಮಾತ್ರ ಹಾಕ್ತೀನಿ. ಬಿಕಾಸ್ ನಾನು ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ ಕ್ಯಾಮ್ರಾ ಎತ್ಕೊಂಡೆಲ್ಲ ಮಾತಾಡೋಕ್ಕೆ. ಸೊ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಎಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನೋಡಿ, ತೋರಿಸ್ತೀನಿ. ಗೈಸ್ ನಾವಿಲ್ಲಿ ಬಂದ್ವಿ, ಇಲ್ಲಿ ಇಡೀ ಊರು ಕಾಣಿಸುತ್ತೆ, ಅಕ್ಕಪಕ್ಕ ಯಾವ್ಯಾವ ಊರಿದೆ ಅದೆಲ್ಲ ಕಾಣಿಸುತ್ತೆ. ಸೊ ನಾನು ನಿಮಗೆ ತೋರಿಸ್ತೀನಿ. ಸತ್ತೆ ಇದೆಲ್ಲ ಫುಲ್ಲು ಮರ ಗಿರ ಎಲ್ಲ ಸೀಸನ್ ಅಲ್ವಾ, ಬೆಳ್ಕೊಂಬಿಟ್ಟಿರೋದಕ್ಕೆ ಏನು ಕಾಣಿಸ್ತಾ ಇಲ್ಲ ಅಷ್ಟು. ಸೊ ಬ್ಯಾಂಗ್ಳೂರಿಂದ ಇಲ್ಲಿಗೆ 89 ಕಿಲೋಮೀಟರ್ ಆಗುತ್ತೆ. ನಮ್ಮ ಮನೆಯಿಂದ ಇಲ್ಲಿಗೆ, ನಾವಿರೋ ಏರಿಯಾದಿಂದ ಇಲ್ಲಿಗೆ 89 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಪಕ್ಕದಲ್ಲೇ ನಮ್ಮ ಅಪ್ಪನೂರು, ಈ ಕಡೆ ಪಕ್ಕದಲ್ಲೇ ನಮ್ಮ ಅಮ್ಮನೂರು. ನಮ್ಮ ಅಮ್ಮನೂರಿಗೂ ನಮ್ಮ ಅಪ್ಪನೂರಿಗೂ ಒಂದು 15 ಕಿಲೋಮೀಟರ್ಸ್ ಡಿಸ್ಟೆನ್ಸು. ಆ್ಯಂಡ್ ನಮ್ಮ ಅಪ್ಪನೂರಿಂದ ಇಲ್ಲಿಗೂ 10 ಕಿಲೋಮೀಟರ್ಸು, ನಮ್ಮ ಅಮ್ಮನೂರಿಂದನೂ ಇಲ್ಲಿಗೆ 10 ಕಿಲೋಮೀಟರ್ಸು. ಹತ್ತತ್ರನೇ ಗೈಸ್ ಇವರಿಬ್ರು ಮದುವೆ ಆಗಿರೋದು. ಇವಾಗ ನಮ್ಮ ಅಮ್ಮನೂರಿಗೆ ಹೋಗ್ತೀವಿ, ಇಲ್ಲಿಂದ ಡೈರೆಕ್ಟು. ಇಲ್ಲೆಲ್ಲ ಜಾಸ್ತಿ ಆನೆ ಕಾಟ ಜಾಸ್ತಿ ಗೈಸ್, ತುಂಬ ಆನೆಗಳು. ಆಮೇಲೆ ಚಿರತೆ, ಹುಲಿ ಅದೆಲ್ಲ ಒಂದೊಂದ್ಸತಿ ಚಿರತೆ ಅಷ್ಟೊಂದು ರೇರು, ಹುಲಿ ಮತ್ತು ಆನೆ ಕಾಟ ಅಂತೂ ತುಂಬ ಜಾಸ್ತಿ ನೋಡಿ ಗೈಸ್. ಇವಾಗ ಊರೆಲ್ಲ ಕಾಣಿಸುತ್ತೆ, ನಾನು ನಿಮ್ಗೆ ಝೂಮ್ ಮಾಡ್ತೀನಿ. ಇದೇನು ಡ್ಯಾಮ್ ಅಮ್ಮ? ಕೆರೆ ಆಯ್ತು, ತೊರೆ. ಗೈಸ್ ಇದು BWSSB ಎಲ್ಲ ವಾಟರ್ ಸಪ್ಲೈ, ಬೆಂಗಳೂರಿಗೆ ವಾಟರ್ ಸಪ್ಲೈ ನಮ್ಮ ಅಮ್ಮನೂರಿಂದನೇ ಆಗೋದು. ಸೊ ಗೈಸ್ ಇವಾಗ ನಾವು ಬಂದ್ವಿ ದೇವಸ್ಥಾನದಿಂದ ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ ಎಲ್ಲ ಮಳೆ ಸ್ಟಾರ್ಟ್ ಆಗೋಗಿದೆ. ಫುಲ್ಲು ಜೋರು ಮಳೆ ಗೈಸ್, ಫುಲ್ಲು ಜೋರು ಮಳೆ. ಹಾಯ್ ಹೇಳವ್ವ ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಯ್. ನಮ್ಮ ಮಮ್ಮಿಯವರ ಅಮ್ಮ ಗೈಸ್, ಇವರು ತಾಯಮ್ಮ ಅಂತ. ತಾಯಮ್ಮ ಅಂತ. ಅಂಡ್ ಈ ಕಡೆ ಫುಲ್ಲು ಹಿಂದಗಡೆ ಫುಲ್ಲು ಗ್ರೀನು ಗೈಸ್. ಇಲ್ಲೆಲ್ಲ ಇದು ದೇವಸ್ಥಾನ ಗೈಸ್, ಮುನೇಶ್ವರ ದೇವಸ್ಥಾನ. ನೆಕ್ಸ್ಟ್ ಮಂತು ಜಾತ್ರೆ ಮಾಡ್ತಾರೆ, ಮುನೇಶ್ವರ ಸಭೆ ಮಾಡ್ತಾರೆ, ಎಷ್ಟೊಂದು ಮರಿ ಎಲ್ಲ ಕಡ್ದ್ಬಿಟ್ಟು ಮಾಡ್ತಾರೆ. ಆ ಥರದ್ದು ವ್ಲಾಗ್ ಹಾಕ್ತೀನಿ. ನಾನು ಫಸ್ಟ್ ವ್ಲಾಗ್ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಇವತ್ತು ದೇವಸ್ಥಾನಕ್ಕೆ ಹೋದ್ವಲ್ಲ, ಸೊ ಇವತ್ತಿಂದನೇ ಮಾಡೋಣ ಅಂದ್ಕೊಂಡು ಇವತ್ತೇ ಸ್ಟಾರ್ಟ್ ಮಾಡಿದೆ ಗೈಸ್ ವ್ಲಾಗ್ನ. ಗೈಸ್ ಇವ್ನು ನೋಡಿ ಗೈಸ್, ಸಿಂಬು ಇವ್ನು ಯಾವಾಗಲೂ ನಮ್ಮ ಅಮ್ಮನ ಜೊತೆನೇ ಇರ್ತಾನೆ ಗೈಸ್. ಇವ್ನ ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನಾವು ಮನೆ ಹಿಂದಗಡೆ ಬಂದಿದ್ವಿ, ಯಾವ್ಯಾವ ಗಿಡ ಹೇಗೆ ಬಂದಿದೆ ಅಂತ ನೋಡೋಕ್ಕೆ. ಅಮ್ಮ ಹಾಕ್ಬಿಟ್ಟು ಹೋಗಿದ್ರು.
ಇದು ದಾಸವಾಳ ಗಿಡ ಗೈಸ್. ಇದು ಇನ್ನೊಂದು ಥರ ಹೈಬಿಸ್ಕಸ್, ಇದು ಇನ್ನೊಂದು ಥರ ಹೈಬಿಸ್ಕಸ್ ಗಿಡ. ಇದು ನುಗ್ಗೆ ಸೊಪ್ಪು ಗಿಡ. ಇದು ಪುದೀನ, ಇದು ಕನಕಾಂಬ್ರ. ಆಮೇಲೆ ಇದೇನು, ಇದ್ಯಾವುದು, ಇದು ಕಾಕಡ. ಮತ್ತು ಇದು ಚೆಂಡು ಹೂವು. ಇದು ಅದೇ, ಇದು ಲೆಮನ್ದು. ಇದು ಡೈರೆ ಗಿಡ ಗೈಸ್, ಇದು ಡೈರೆ ಗಿಡ. ಇದಿನ್ನೊಂದು ಪಿಂಕ್ ಕಲರು ರೋಸ್ ಬಿಡುತ್ತೆ ಅದು. ಸೊ ಈಗ ಹೋಗ್ತಾ ಇದ್ದೀವಿ ಗೈಸ್ ಮತ್ತೆ ಮನೆ ಹತ್ರಕ್ಕೆ. ಸೊ ಗೈಸ್ ನಾವಿವಾಗ ತೊರೆ ಹತ್ರ ಹೋಗ್ತಾ ಇದ್ದೀವಿ. ನಾನು ಅವಾಗಲೇ ನಿಮಗೆ ತೋರಿಸಿದ್ನಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫುಲ್ಲು ಮಳೆ ಬಂದುಬಿಟ್ಟು ಫುಲ್ಲು ಜಡಿ ಆಗಿಬಿಟ್ಟಿದೆ ಗೈಸ್ ಇಲ್ಲೆಲ್ಲ. ಎಲ್ಲ ನೋಡಿ, ತೊರೆ ಹತ್ರ ಹೋಗ್ತಾ ಇದ್ದೀವಿ. ಬ್ಯಾಡ್ ಲಕ್, ನನ್ನ ಸ್ಲಿಪ್ಪರಿಗೆ ತೊಯ್ತು ಗಾಯ. ಇದು ಆಕ್ಚುಲಿ ಚೆನ್ನಾಗಿರೋ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಹೂವು, ಈ ಥರದ್ದು. ಕಿತ್ಕೊಳ್ಳೋಣ ಇರಿ. ಕ್ಯೂಟ್ ಅಲ್ವಾ ಗೈಸ್. ಬರೀ ಇಂಥದೆಯಾ ಓವರ್ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಅನ್ಕೊಬಿಡಿ. ನಾನು ಇರೋದೇ ಹಿಂಗೆ ಗೈಸ್ ಎಷ್ಟು ಚೆಂದ ಇದೆ ವಾತಾವರಣ. ಅವ್ರು ಆಲ್ರೆಡಿ ಅಲ್ಲಿ ಮುಂದೆ ಹೋಗ್ಬಿಟ್ಟವ್ರೆ. ನಾನು ನಮ್ಮ ಅಜ್ಜಿ ಇನ್ನೂ ಇಲ್ಲೇ ಇದ್ದೀವಿ. ನಮ್ಮ ಅಜ್ಜಿ ನಮ್ಮ ಆಂಟಿ ಬಿದ್ದೋಗ್ತೀನಿ. ತುಂಬ ಹಾಳ ಇದೆ. ನನ್ನ ಸ್ಲಿಪ್ಪರ್ ಬೇರೆ ಕಿತ್ತೋಗ್ಬಿಟ್ಟೈತೆ ಕರ್ಮ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಅಮ್ಮ ಕರ್ಕೊಬಂದ್ಬಿಟ್ಟೆ ಅಂತ ಡಿಸಪಾಯಿಂಟ್ ಮಾಡಿದ್ದಾರೆ. ಆ ಕಡೆ ಸೈಡಿಂದ ಹೋಗೋಣ, ಡೈರೆಕ್ಟ್ ಕೆರೆಗೆ ಹೋಗುತ್ತೆ ಅಂತಂದ್ರೆ ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇಲ್ಲಿ ಗಂಟ ಬಂದ್ಬಿಟ್ಟು ಅಲ್ಲಿಂದ ಡೌನ್ ಇಳಿಯಕ್ಕಾಗಲ್ಲ ಅಂದ್ಬಿಟ್ಟು ಸೊಳ್ಳೆ ಗೈಸ್ ಮಟಾಶ್ ಮಾಡ್ಬಿಟ್ಟಿದ್ದೀನಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಾನು ಹೇಳ್ದೆ ಗೈಸ್ ಆ ಕಡೆಯಿಂದ ಹೋಗೋಣ, ಚೆನ್ನಾಗಿರುತ್ತೆ. ಆ ಕಡೆಯಿಂದ ರೋಡ್ ಇದೆ, ಡೈರೆಕ್ಟ್ ತೊರೆ ಹತ್ರ ಹೋಗ್ಬೋದು ಅಂತ. ಈ ಕಡೆಯಿಂದ ನಾವು ಎಲ್ಲ ಓಡಾಡ್ತಾ ಇದ್ದಿತ್ತು ಅನ್ಕ ಕರ್ಕೊಬಂದ್ರು ಫುಲ್ಲು ಈ ಸತ್ತೆ ಸಿದ್ದಿಕ್ಲಲ್ಲಿ. ನಾನು ಚಪ್ಪಲಿ ಬೇರೆ ಕಿತ್ತೊಕೊಂಡ್ಬಂದೆ. ಸೊ ಗೈಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನೂ ಚೆನ್ನಾಗಿರೋ ವೀಡಿಯೋಸು, ಇನ್ನು ಎಂಟರ್ಟೈನ್ಮೆಂಟ್ ವೀಡಿಯೋಸು ಮುಂದಿನ ವ್ಲಾಗಲ್ಲಿ ಬರುತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.